ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ಕುಂದ್ರಬೇಡ್ರಿ. ಮತ್ತು ನಮ್ಮೆಲ್ಲ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮಗೇನು ಅನ್ನಿಸ್ತದ ಕಮೆಂಟ್ ಮಾಡ್ರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರಬೇಡ್ರಿ. ಈ ಎಣ್ಣೆ ಪ್ರಿಯರಿಗೆ ವರ್ಷದ ಕಡಿಗೆ ಒಂದು ಸಿಹಿ ಸುದ್ದಿ ಐತೆ ನೋಡ್ರಿ. ಮದ್ಯಪಾನ ಪ್ರಿಯರು ಹೊಸ ವರ್ಷನ ಹೆಂಗೆ ಆಚರಣೆ ಮಾಡ್ತಾರೆ? ಇನ್ನು ಹೆಂಗೆ ಆಚರಣೆ ಮಾಡ್ತಾರಂದ್ರೇನು, ಯದ್ವಾ ತದ್ವಾ ಕುಡಿತಾರೆ. 31ನೇ ತಾರೀಕು ರೆಸಲ್ಯೂಷನ್ನು ಅಂತಿರ್ತಾರೆ. 31 ರಾತ್ರಿ ಬಂತು ಅಂದ್ರೆ ತಿಳ್ಕೊರ್ ನೀವು, ಶಿಸ್ತು ಕಂಠಮಟ ಕುಡಿದು ತೂರಾಡ್ಕೊಂತ ಆ 4K ರೆಸಲ್ಯೂಷನ್ ಇದ್ದಿದ್ದು ಬರಬರ್ತ ಬ್ಲರ್ ಹಾಕೋತ ಹೋಗ್ತದೆ. 1ನೇ ತಾರೀಕು ಅರ್ಧ ದಿನ ಆದರೂ ಸಹಿತ ಆ ಹ್ಯಾಂಗ್ ಓವರೇ ಇಳಿದಿರಲ್ಲ. ಈ ಕುಡುಕರಿಗೆ 31 ಅನ್ನೋದು ಇನ್ನೂ ಒಂದಿಷ್ಟು ಹೆಚ್ಚಿಗೆ ಕುಡಿಲಿಕ್ಕಿರುವಂಥ ಮತ್ತೊಂದು ದಿನ ಅಷ್ಟೇ. ಈಗ ಕುಡುಕರಿಗೆ ಎಕನಾಮಿ ವಾರಿಯರ್ ಅನಿಸ್ಕೊಂಡಿರೋ ಮದ್ಯಪಾನ ಪ್ರಿಯರಿಗೆ ಒಂದು ಗುಡ್ ನ್ಯೂಸ್ ಬರ್ಲಿಕ್ಕತ್ತದ. ಮುಖ್ಯಮಂತ್ರಿಗಳು ಒಂದು ವಿಶೇಷವಾದ ಘೋಷಣೆ ಮಾಡ್ಯಾರ. ಎಣ್ಣೆ ಅಂಗಡಿಗಳು, ಬಾರ್ಗಳು, ರೆಸ್ಟೋರೆಂಟ್, ಪಬ್ಗಳು 24 ತಾಸು ಓಪನ್ ಇರ್ತಾವಂತ. 31ನೇ ತಾರೀಕಿಂದ ಜನವರಿ 5ನೇ ತಾರೀಕಿನ ತನಕ ಹಗಲು ರಾತ್ರಿ ಅನ್ನಲಾರ್ದೆ ಬಾರು ರೆಸ್ಟೋರೆಂಟ್ಗಳು ಚಾಲೂ ಇರ್ತಾವಂತ. ಅಷ್ಟೇ ಅಲ್ರಿ, ಕುಡಿದು ಜಾಸ್ತಿ ಆಗಿ ರೋಡ್ನ್ಯಾಗ ಬಿದ್ದರೂ ಸಹಿತ ತೂರಾಡಿದ್ರು ಸಹಿತ ಪೊಲೀಸರು ಅರೆಸ್ಟ್ ಮಾಡೋದೇ ಇಲ್ಲಂತ. ಮಾಡಬೇಡ್ರಿ ಅಂತ ಹೇಳಿ ಸರ್ಕಾರನೇ ಪೊಲೀಸರಿಗೆ ಸ್ಟ್ರಿಕ್ಟಾಗಿ ಹೇಳೋದಂತ. ಅಷ್ಟೇ ಅಲ್ರಿ, ಪೊಲೀಸರು ಈ ಕುಡುಕ ಮಹಾಶಯರನ್ನು ಸೇಫಾಗಿ ಹೋಟೆಲ್ಲಿಗೋ ಅಥವಾ ಮನಿಗೋ ಬಿಟ್ಟು ಬರಬೇಕಂತ. ಈ ಮಾತನ್ನು ಮುಖ್ಯಮಂತ್ರಿಗಳೇ ಹೇಳ್ಯಾರ. ಅತಿಥಿ ದೇವೋಭವ ಅನ್ನೋ ಮಂತ್ರ ಫಾಲೋ ಮಾಡಬೇಕಂತ. ಇದು ಸುಳ್ಳು ಸುದ್ದಿ ಅಂತೂ ಅಲ್ಲವೇ ಅಲ್ರಪ್ಪ. ಆದ್ರೆ ಜಾಸ್ತಿ ಖುಷಿ ಪಡ್ಲಿಕ್ಕೆ ಹೋಗಬೇಡ್ರಿ. ಈ ಆಫರ್ ನಮ್ಮ ರಾಜ್ಯದಾಗಿಲ್ಲ, ಹಿಮಾಚಲ ಪ್ರದೇಶದಾಗ ಅಷ್ಟೇ ಐತಿ. ಬೇಕಾದ್ರೆ ಅಲ್ಲಿ ಹೋಗಿ ಮನಸೋ ಇಚ್ಛೆ ಕುಡಿದು ತೂರಾಡಬಹುದು. ಹಿಮಾಚಲ ಪ್ರದೇಶ ಸರ್ಕಾರ ಗ್ಯಾರಂಟಿ ಕೊಟ್ಟು ದಿವಾಳಿ ಎದ್ದು ಹೋಗ್ಯದ. ಸರ್ಕಾರದ ಬಳಿ ರೊಕ್ಕಿಲ್ಲ, ಅಧಿಕಾರಿಗಳಿಗೆ ನೌಕರರಿಗೆ ಪಗಾರ ಕೊಡ್ಲಿಕ್ಕೆ ರೊಕ್ಕಿಲ್ಲ. ಅದಕ್ಕೆ ಈಗ ಕುಡುಕರ ಸಹಾಯನ ಕೇಳಲಿಕ್ಕತ್ತಾರ ಸಿಎಂ ಸುಕ್ಕು ಸಾಹೇಬ್ರ. कोई भी अगर थोड़ा बहुत झूम जाता है तो उसको झूमने नहीं देना है, उसको रखना है, प्यार से रखना है। ये नहीं कि उसको हवालात में बंद कर देना है, क्योंकि 24 तारीख से लेकर 2 जनवरी तक शिमला का विंटर कार्निवल सभी प्रकार के पर्यटकों का अतिथि के लिए तैयार है। मैंने पुलिस वालों को भी निर्देश दिया है कि जो परिवार के साथ कोई झूमने वाला आ जाते हैं उन्हें बड़े प्यार से उनके होटल तक छोड़ना है, क्योंकि अतिथि देवो भव की संस्कृति जो भारतवर्ष की है और जो हिमाचल की अपनी संस्कृति है कि सबके साथ मेल मिलाप भाईचारे के साथ रहकर इस पर्यटन कार्निवल जो विंटर कार्निवल है इसका आनंद उठाना है। ಅಬಕಾರಿ ಮೂಲಕ ಹೊಸ ವರ್ಷದಾಗ ಸರಿಯಾಗಿ ರೊಕ್ಕ ಮಾಡೋಣ ಅಂತ ಹಿಮಾಚಲ ಸರ್ಕಾರ 6 ದಿನ ಈ ಆಫರ್ ಕೊಟ್ಟದ. ನಮ್ಮ ಕರ್ನಾಟಕದಾಗೂ ಗ್ಯಾರಂಟಿ ಹಾವಳಿಯಿಂದ ಸರ್ಕಾರ ಪಾಪರ್ ಆಗೋ ಥರ ಆಗ್ಯದ. ಇಲ್ಲಿಯೂ ನಮ್ಮ ರಾಜ್ಯದ ಕುಡುಕರಿಗೆ ಆಫರ್ ಕೊಟ್ಟಿದ್ರೆ ಸರ್ಕಾರದ ಖಜಾನೆ ತುಂಬಿ ತುಳುಕೋಂಗೆ ಮಾಡ್ತಿದ್ರೋ ಏನೋ ಅಲ್ಲೇನ್ರಿ. ಈ ಪಾಕಿಸ್ತಾನ ಎಷ್ಟು ಹೊಲಸು ದೇಶನೋ ಅಲ್ಲಿರೋ ಮಂದಿನೂ ಅಷ್ಟೇ ಹೊಲಸದಾರ ನೋಡ್ರಿ. ಇಲ್ಲಿನ ಮಂದಿಗೆ ಸಂಬಂಧಗಳ ಬೆಲೆನೇ ಗೊತ್ತಿಲ್ಲ. ಪ್ರಾಣಿಗಳು ಸಹಿತ ತಮ್ಮ ತಾಯಿ ಜೊತೆ ಪವಿತ್ರವಾದ ಸಂಬಂಧ ಇಟ್ಕೋತಾವ. ಆದರೆ ಈ ಪಾಪಿ ಪಾಕಿಸ್ತಾನಿಗಳಿಗೆ ತಾಯಿ ಮಗನ ಸಂಬಂಧ ಅರ್ಥನೇ ಗೊತ್ತಿಲ್ಲ. ಇದಕ್ಕೆ ನಾವು ಇವ್ರನ್ನ ಬೈಬೇಕು ಅಥವಾ ಇವ್ರ ಧರ್ಮನ ಬೈಬೇಕು ಗೊತ್ತಾಗೋದಿಲ್ಲ. ಒಂದು ವಿಚಿತ್ರವಾದ ಘಟನೆ, ಅಸಹ್ಯ ಘಟನೆ ಅಂತ ತಿಳ್ಕೊರಿದು. ಈ ಮುದಿ ವಯಸ್ಸಾಗಿರೋ ಮುದುಕ 18 ವರ್ಷದ ಹುಡುಗಿನ ಲಗ್ನ ಆಗಿದ್ದನ್ನು ನೋಡಿರ್ತೀರಿ ನೀವು. ಒಬ್ಬ ಗಂಡಸು 10 ಹುಡುಗಿರನ್ನ ಲಗ್ನ ಆಗಿ ಒಬ್ಬೊಬ್ಬರಿಗೆ ಡಜನ್ ಮಕ್ಕಳು ಕೊಡೋದನ್ನೂ ನೋಡಿರ್ತೀರಿ. ದಿನಕ್ಕೊಂದು ಲಗ್ನ, ದಿನಕ್ಕೊಂದು ತಲಾಖ್ ಕೊಡುವಂಥ ಸಾಹಿಬ್ರನ್ನೂ ನೋಡಿರ್ತೀರಿ. ಇನ್ನು ಲವ್ ಜಿಹಾದ್ ಅಂತೂ ಸಿಕ್ಕಾಪಟ್ಟೆ ನೋಡಿರ್ತೀರಿ. ಆದ್ರೆ ನಾ ಈಗ ಹೇಳಕತ್ತಿದ್ದು ಅಸಹ್ಯಕ್ಕಿನ ಅಸಹ್ಯ ಸ್ಟೋರಿ. ಇಲ್ಲಿ ಒಬ್ಬ ಹೊಟ್ಟೆಯಾಗ ಹುಟ್ಟಿದ ಮಗ ತಮ್ಮ ತಾಯಿನೇ ಲಗ್ನ ಆಗ್ಯಾನಂತ. ಅದನ್ನು ಹೆಮ್ಮೆಯಿಂದ ಸೋಷಿಯಲ್ ಮೀಡಿಯಾದಾಗ ಸ್ಟೋರಿ ಮಾಡಿ ಹಾಕೋಣ ಬೇರೆ.
ಇಟ್ಕೊಂಡು ಪಾಕಿಸ್ತಾನಿ ಮೀಡಿಯಾ ಅಬ್ಬಾ ಎಂಥ ಹೃದಯಂಗಮ ಕಥೆ, ಕರುಳು ಚುರುಕನ್ನೋ ಕಥೆ ಅಂತ ಹಾಡಿ ಹೊಗಳಿಕತ್ತಾವಂತ. ಥೂ, ತಾಯಿನೇ ಮಗನ ಮದುವೆ ಆಗೋದು ಯಾವ ಥರದಿಂದ ಚಲೋ ವಿಷಯ ಹೇಳಿಬಿಟ್ರಿ ನನಗೆ. ಸಣ್ಣ ವಯಸ್ಸಿನಾಗ ಅಪ್ಪ ಸತ್ತು ಹೋದ್ರಂತ. ಇವರಿಗೆ ಅವ್ವನೇ 18 ವರ್ಷ ಸಾಕಿ ಬೆಳೆಸಿದ್ಲಂತ. ಈಗ ಆಕಿ ಒಬ್ಬಂಟಿ ಇರೋದನ್ನು ನೋಡ್ಲಿಕ್ಕೆ ಆಗಕತ್ತಿಲ್ಲಂತ. ಹಂಗಂತ ಆಕಿ ಇನ್ನೊಬ್ರು ಹೆಂಡತಿ ಆಗೋದನ್ನು ಇವನಿಗೆ ಸಹಿಸ್ಲಿಕ್ಕೆ ಆಗೋದಿಲ್ಲಂತ. ಅದಕ್ಕೆ ಇವನೇ ಅವ್ರ ಅವ್ವನ ಲಗ್ನ ಮಾಡ್ಕೊಂಡು ಬಿಟ್ನಂತ. ಯಪ್ಪ, ನಮ್ಮ ಉತ್ತರ ಕರ್ನಾಟಕದ ಭಾಷೆದಾಗ ಇಂಥವ್ರನ್ನ ಏನಂತ ಕರೀತಾರೆ ಗೊತ್ತಲ್ಲ. ಹೇಳಿ ನಾ ಬಾಯಿ ಹೊಲಸು ಮಾಡ್ಕೊಳ್ಳೋದಿಲ್ಲ. ಅಲ್ರಿ, ಆ ತಾಯಿಗರೆ ಬುದ್ಧಿ ಬೇಡೇನ್ರಿ? ಆಕಿ ಹೆಂಗರೆ ಒಪ್ಕೋತಾಳಂತ ಮಗನ ಗಂಡ ಅಂತ ಅನ್ಲಿಕ್ಕೆ. ಇನ್ನು ಇವ್ರಿಗೆ ಲಗ್ನ ಮಾಡಿಸೋ ಆ ಖಾಜಿಗಳಿಗರೆ ಬುದ್ಧಿ ಇಲ್ಲೇನಂತ ಕೇಳಕ್ಕೆ ಹೋಗ್ಬೇಡ್ರಿ. ಅಷ್ಟು ಬುದ್ಧಿ ಇತ್ತಂದ್ರೆ ಮುಂದೆ ನಿಂತು ಹಿಂಗೆ ಲಗ್ನ ಮಾಡಿಸ್ತಿದ್ರ? ಥೋ ಅಸಹ್ಯ ಆಯ್ತು ನೋಡ್ರಪ್ಪ ಈ ಸುದ್ದಿ ಮಾತ್ರ. ಈ ಅಲ್ಪಂಗ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಲಿ ಕೊಡೆ ಹಿಡಿದ್ರಂತ. ಗಾದೆ ಮಾತು ಕೇಳಿರಿಲ್ಲ? ಈ ಲಾಯರ್ ಜಗದೀಶ್ ಅಂತ ಒಬ್ಬ ಅವಿವೇಕಿ ಕಮಂಗಿ ಅದಾರ ನೋಡ್ರಿ. ಅವರು ನೋಡಿದ್ರೆ ಇದೇ ಗಾದೆ ಮಾತು ನೆನಪಾಗ್ತೈತಿ. ಫೇಮಸ್ ಆಗ್ಲಿಕ್ಕೆ ಎಂಥ ಮಂಗ್ಯಾನಾಟ ಬೇಕಾದರೂ ಮಾಡ್ತಾನೆಪ್ಪ ಈ ಪುಣ್ಯಾತ್ಮ. ಮೊದಲೆಲ್ಲ ಈ ರಾಜಕಾರಣಿಗಳ ವಿರುದ್ಧ, ನಟರ ವಿರುದ್ಧ, ಸರ್ಕಾರದ ವಿರುದ್ಧ ವಿಡಿಯೋ ಮಾಡಿ ಫೇಮಸ್ ಆಗಿದ್ದ. ಆಮೇಲೆ ಬಿಗ್ ಬಾಸಿಗೆ ಹೋಗಿ ಅಲ್ಲೊಂದಿಷ್ಟು ಹುಚ್ಚಾಟ ತೋರಿಸ್ದ. ಅಲ್ಲಿಂದ ಅರ್ಧಕ್ಕೆ ಹೊರಗೆ ಬಂದು ಇರೋ ಬರೋ ಚಾನಲ್ನಾಗ ಸುತ್ತಿ ಡ್ಯಾನ್ಸು, ಆ್ಯಕ್ಟಿಂಗ್ ಅಂತ ಮಾಡೇ ಮಾಡ್ದ. ಇವನಿಗೆ ಬಹುಶಃ ಫೇಮಸ್ ಆಗೋ ಖಯಾಲಿ ಇನ್ನೂ ಕಮ್ಮಿ ಆದಂಗೆ ಕಾಣಲಾಗ್ಯದ. ನಮ್ಮ ಹಿಂದೂ ಫೈರ್ ಬ್ರ್ಯಾಂಡ್ ಸಿಂಗಮ್ ಅಣ್ಣಾಮಲೈ ಇದಾರಲ್ಲ, ಅವರು ಮೊನ್ನೆ ಅಷ್ಟೇ ಕೊಯಮತ್ತೂರಿನಾಗ ಒಂದು ವಿಶಿಷ್ಟವಾದ ಪ್ರತಿಭಟನೆ ಮಾಡಿದರು. ಒಬ್ಬ ಅತ್ಯಾಚಾರಕ್ಕೆ ಒಳಗಾಗಿರೋ ಹೆಣ್ಮಗಳಿಗೆ ಸ್ಟಾಲಿನ್ ಸರ್ಕಾರದಿಂದ ಆಗಿರೋ ಅನ್ಯಾಯದ ವಿರುದ್ಧ ಅಣ್ಣಾಮಲೈ ಪ್ರತಿಭಟನೆ ಮಾಡ್ಲಿಕ್ಕತ್ತಾರ. ಸ್ಟಾಲಿನ್ ಸರ್ಕಾರ ಕಿತ್ತು ಬಗೆಯೋ ತನಕ ಕಾಲಿಗೆ ಚಪ್ಪಲಿ ಹಾಕಲ್ಲ ಅಂತ ಶಪಥ ಮಾಡ್ಯಾರ. 48 ದಿನ ಮುರುಗನ್ ಹೆಸರಿನಾಗ ಹರಕೆ ಹೊತ್ತು ವ್ರತ ಮಾಡ್ಲಿಕ್ಕತ್ತಾರ. ಅದರ ಜೊತೆಗೆ ಸರ್ಕಾರದ ಮೇಲಿನ ಆಕ್ರೋಶ ತೋರಿಸೋ ಸಲುವಾಗಿ ಪಬ್ಲಿಕ್ನಾಗ ತಮಗೆ ತಾವೇ ಚಡಿ ಏಟು ಹೊಡ್ಕೊಂಡು ಇಡೀ ದೇಶದಾಗೆ ಸಂಚಲನ ಮೂಡಿಸಿದ್ರು. ಆದರೆ ಈ ಎಡಬಿಡಂಗಿ ಜಗದೀಶ್ ಅದನ್ನು ಅಣಗಿಸೋ ಥರ ಒಂದು ವಿಡಿಯೋ ಮಾಡ್ಯಾನ. ಟ್ಯಾಕ್ಸ್ ವಿರುದ್ಧ ನಾನು ಚಡಿ ಏಟು ಹೊಡ್ಕೋತೀನಿ ಅಂತ ಅಪಹಾಸ್ಯ ಮಾಡ್ಯಾನ. ಖರೆ ಚಾಟಿಲೆ ಹೊಡ್ಕೊಂಡಾನೇನಂತ ಕೇಳಿದ್ರೆ ನೀವು ಅಷ್ಟು ಧೈರ್ಯ ಎಲ್ಲಿಂದ ಬರ್ಬೇಕು ಹೇಳ್ರಿ? ನೈಸಾಗಿರೋ ಶಲ್ಯದಾಗ ಹೊಡ್ಕೊಳ್ಳಿಕತ್ತಾನ. ಇವನಿಗೆ ಅಷ್ಟು ಅಪಹಾಸ್ಯ ಮಾಡೋ ಶೋಕಿ ಇತ್ತು ಅಂದ್ರೆ ರಾಹುಲ್ ಗಾಂಧಿ ಒಂದ್ಸಲ ಈ ತೋರಿಕೆಗೋಸ್ಕರ ಚಾಟಿ ಬೀಸ್ತಿದ್ ನೋಡ್ರಿ, ಅದನ್ನು ಮಾಡಬೇಕಾಗಿತ್ತು. ಅದು ಬಿಟ್ಟು ನ್ಯಾಯ ನೀತಿ ಅಂತ ಬದುಕಲಿಕ್ಕತ್ತಿರೋ ಅಣ್ಣಾಮಲೈ ಥರದ ನಿಷ್ಠಾವಂತ ರಾಜಕಾರಣಿಗೆ ಅಣಕಿಸ್ಲಿಕ್ಕೆ ಹೋಗಿ ಈಗ ಸೋಷಿಯಲ್ ಮೀಡಿಯಾದಾಗ ಶಿಸ್ತು ಉಗಿಸ್ಕೊಳಿಕತ್ತಾನ. ಎಷ್ಟು ಉಗಿಸ್ಕೊಂಡ್ರು ಮರ್ಯಾದೆ ಅಂತೂ ಇಲ್ಲಿ ಬಿಡ್ರಿ, ಬುದ್ಧಿ ಅಂತೂ ಬರುವುದೇ ಇಲ್ಲ ಬಿಡ್ರಪ್ಪ. ನೀವೇನಂತೀರಿ ಕಮೆಂಟ್ ಮಾಡಿ ತಿಳಿಸ್ರಲ್ಲ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡೇರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.